ಎಲ್ಲರಿಗೂ ನಮಸ್ಕಾರ. ನಾನು ಸ್ಕಾಟ್. ದಿ ಬ್ಲಡ್ ದಿನವನ್ನು ಉಳಿಸುತ್ತದೆ ಮಕ್ಕಳ ಪುಸ್ತಕವನ್ನು ಅನುವಾದಿಸಿದ್ದಕ್ಕಾಗಿ ಧನ್ಯವಾದಗಳು. ಒಂದು ಸಹಾಯ ಮಾಡಿದರೆ ಪ್ರಾರಂಭಿಸುವ ಮೊದಲು ಬ್ರಿಟನ್ಗೆ ಚಂದಾದಾರರಾಗಲು ಸಾಧ್ಯವಿದೆಯೇ? ಭವಿಷ್ಯದಲ್ಲಿ ಹೆಚ್ಚು ಉಚಿತ ಪುಸ್ತಕಗಳನ್ನು ಪ್ರಕಟಿಸಬಹುದು ಮತ್ತು ಪ್ರಪಂಚದ ಪ್ರತಿಯೊಂದು ಭಾಷೆಗೆ ಅನುವಾದಿಸಬಹುದು. ಗುರಿಯಾಗಿದೆ ಗಿಬ್ಲೆಟ್ ದಿನವನ್ನು ಉಳಿಸುವುದನ್ನು ನೋಡೋಣ. ಒಮ್ಮೆ ಗಿಬ್ಲೆಟ್ ಎಂಬ ಒಂದು ಸಣ್ಣ ಮೃದುವಾದ ಪ್ರಾಣಿ ಇತ್ತು. ಅವನು ಸ್ವಲ್ಪ ಕಿತ್ತಳೆ ಬಣ್ಣದ ಮತ್ತು ಇಲಿ ಹೋಲಿಕೆಯವನಾಗಿದ್ದು, ದೊಡ್ಡ ಕಿವಿಗಳು, 2 ತುಂಬಾ ಉದ್ದವಾದ ಹಲ್ಲುಗಳು ಮತ್ತು ಅತ್ಯಂತ ವಿಚಿತ್ರವಾಗಿ ತುಂಬಾ ಉದ್ದವಾದ ಬಾಲವಿತ್ತು. ಅವನ ಬಾಲದಷ್ಟು ಉದ್ದವಾದ ಬಾಲವಿರುವಾಗ ಕೆಲವೊಮ್ಮೆ ಗಿಬ್ಲೆಟ್ಗೆ ಸ್ಥಳಗಳಿಗೆ ಹೋಗುವುದು ಕಷ್ಟವಾಗುತ್ತದೆ. ಅವನು ಗ್ರಾಸರಿ ಅಂಗಡಿಗೆ ಹೋಗಿದಾಗ ಅಂಗಡಿಯ ಒಂದು ಬದಿಯಲ್ಲಿ ಚೀಸ್ ತೆಗೆದುಕೊಳ್ಳುತ್ತಿದ್ದಾಗ ಅವನ ಬಾಲ ಇನ್ನೊಂದು ಬದಿಯ ಹಣ್ಣು ತರಕಾರಿ ವಿಭಾಗದಲ್ಲಿ ಇರುತ್ತದೆ. ಅವನಿಗೆ ತನ್ನ ಬಾಲವನ್ನು ಹತ್ತಿರ ಇಟ್ಟುಕೊಳ್ಳಲು ಇಚ್ಛಿಸಿದಾಗ ಅದನ್ನು ಸುತ್ತಿ ತನ್ನ ತಲೆಯ ಮೇಲೆ ಇಡುತ್ತಾನೆ. ಬಾಲದ ಕಾರಣದಿಂದ ಗಿಬ್ಲೆಟ್ ಸ್ನೇಹಿತರೊಂದಿಗೆ ಆಡುತ್ತಿರುವಾಗ ಹೆಜ್ಜೆ ಹಾಕಲು ಸಾಧ್ಯವಾಗುವುದಿಲ್ಲ. ಸ್ಪಷ್ಟ ಕಾರಣಗಳಿಗಾಗಿ ಗಿಬ್ಲೆಟ್ ಅಡಗಾಟ ಆಟದಲ್ಲಿ ಅತ್ಯುತ್ತಮನಲ್ಲ. ಒಂದು ರಾತ್ರಿ ಗಿಬ್ಲೆಟ್ನ ತಾಯಿ ಅವನನ್ನು ಹಾಸಿಗೆಯಲ್ಲಿ ಮಲಗಿಸುತ್ತಿದ್ದಾಗ ಅವನು ಹೇಳಿದನು, ಅಮ್ಮ, ನನಗೆ ಇಷ್ಟು ಉದ್ದವಾದ ಬಾಲ ಇರುವುದು ಇಷ್ಟವಿಲ್ಲ. ನಾನು ಇತರರಂತೆ ಏಕೆ ಇರಲಾರೆ? ಗಿಬ್ಲೆಟ್ನ ತಾಯಿ ಅವನ ಕಿವಿಗೆ ಮುತ್ತು ಕೊಟ್ಟು, ನಿನ್ನ ಬಳಿ ಇರುವುದೊಂದು ವರ ಮತ್ತು ಅದು ನಿನ್ನನ್ನು ಇತರರಿಗಿಂತ ವಿಭಿನ್ನನಾಗಿಸುತ್ತದೆ. ಗಿಬ್ಲೆಟ್, ನೀನು ವಿಶೇಷ ಎಂದು ಹೇಳಿದರು. ಗಿಬ್ಲೆಟ್ ತನ್ನ ಮನಸ್ಸಿನಲ್ಲಿ ನಾನು ವಿಶೇಷವೆಂದು ಭಾವಿಸುತ್ತಿಲ್ಲ ಎಂದುಕೊಂಡನು. ನಂತರ ಬಾಲವನ್ನು ಹಾಸಿಗೆಯಿಂದ ಹೊರಬರದೆ ದೀಪವನ್ನು ಆರಿಸಿದನು. ಮುಂದಿನ ದಿನ ಬೆಳಗ್ಗೆ ಅವನ ಎಲ್ಲಾ ಸ್ನೇಹಿತರು ಬಿಗ್ ಓ ಬ್ಲಫ್ ಅನ್ನು ನೋಡಲು ಕಾಡಿಗೆ ಹೋಗುತ್ತಿದ್ದರು. ಇದು ಗಿಬ್ಲೆಟ್ನ ಪಟ್ಟಣದ ಅತ್ಯುನ್ನತ ಬಿಂದುವಾಗಿದೆ. ಗಿಬ್ಲೆಟ್ನ ಸ್ನೇಹಿತರು ಕಾಡಿನ ಮೂಲಕ ಓಡಿದಾಗ ಅವನು ಮರಗಳ ನಡುವೆ ಹಾಯ್ದು ಹೋಗುತ್ತಾ ಅವರನ್ನು ಅನುಸರಿಸುತ್ತಿದ್ದ. ಕೊನೆಗೂ ತೆರವಾದ ಸ್ಥಳಕ್ಕೆ ತಲುಪಿದ ಅವನು ಒಂದು ಜರ್ಕ್ ಅನುಭವಿಸಿದನು. ಅವನು ಮುಂದೆ ಹೋಗಲಾಗಲಿಲ್ಲ. ಹಿಂದಕ್ಕೆ ನೋಡಿದಾಗ ಅವನ ಬಾಲವು ಮರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡ. ಅವನು ಎಳೆದನು ಮತ್ತು ಎಳೆದನು, ಆದರೆ ಎಷ್ಟು ಪ್ರಯತ್ನಿಸಿದರೂ ಅವನ ಬಾಲ ಸಿಕ್ಕಿ ಹಾಕಿಕೊಂಡಿತ್ತು. ಗಿಬ್ಲೆಟ್ ಎಲ್ಲಾ ಸ್ನೇಹಿತರು ಬಿಗ್ ಓ ಬ್ಲಫ್ ನೋಡುತ್ತಿದ್ದರು ಮತ್ತು ಕೆಳಗಿನ ನದಿಗೆ ಕಲ್ಲುಗಳನ್ನು ಎಸೆಯುತ್ತಿದ್ದರು. ಅಕಸ್ಮಾತ್ ಅವರಲ್ಲಿ ಒಬ್ಬನು ತನ್ನ ಪಾದದ ಹಿಡಿತವನ್ನು ಕಳೆದುಕೊಂಡು ಬ್ಲಫ್ನಿಂದ ಜಾರಿ ಬಿದ್ದನು. ಅದೃಷ್ಟವಶಾತ್ ಬೆಟ್ಟದ ಮಧ್ಯಭಾಗದಲ್ಲಿ ಅವನ ಶರ್ಟ್ ಒಂದು ಕೊಂಬೆಗೆ ಸಿಕ್ಕಿಕೊಂಡಿತು. ಅವನು ಕೆಳಗಿನ ವೇಗವಾಗಿ ಹರಿಯುವ ನೀರಿನ ಮೇಲೆ ತನ್ನ ಶರ್ಟ್ನಿಂದ ತೂಗುತ್ತಿದ್ದ. ಆ ಸಮಯದಲ್ಲಿ ಗಿಬ್ಲೆಟ್ ಕೊನೆಗೂ ತನ್ನ ಬಾಲವನ್ನು ಮರಗಳಿಂದ ಬಿಡಿಸಿಕೊಂಡನು. ತನ್ನ ಬಾಲವನ್ನು ತಲೆಯ ಸುತ್ತಿಕೊಂಡು ಬ್ಲಫ್ ಕಡೆಗೆ ನಡೆಯಲು ಪ್ರಾರಂಭಿಸಿದನು. ಗಿಬ್ಲೆಟ್ ತನ್ನ ಎಲ್ಲಾ ಸ್ನೇಹಿತರನ್ನು ಅಂಚಿನಲ್ಲಿ ನಿಂತಿರುವುದನ್ನು ನೋಡಿ ಏನಾಗಿದೆ ಎಂದು ಕೇಳಿದನು. ಕಿರುಚಿ ಹ್ಯಾರಿ ಸಮತೋಲನ ಕಳೆದು ಬೆಟ್ಟದಿಂದ ಜಾರಿದನು. ಈಗ ಒಂದರಲ್ಲಿ ಕೊಂಬೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಹೇಗೆ ಮೇಲೆ ತರುವುದರ ತಿಳಿಯುತ್ತಿಲ್ಲ. ಗಿಬ್ಲೆಟ್ ಒಂದು ಕ್ಷಣ ತನ್ನೊಳಗೆ ಯೋಚಿಸಿದನು. ನಂತರ ತೀವ್ರವಾಗಿ ಮತ್ತು ವಿಶಾಲವಾಗಿ ಯೋಚಿಸಲು ತಲೆಯನ್ನು ಕೆಳಗೆ ತಗ್ಗಿಸಿದನು. ಅವನ ತಲೆ ಕೆಳಗೆ ಹೋದಾಗ ಅವನ ಬಾಲ ತಲೆಯಿಂದ ಜಾರಿ ಹ್ಯಾರಿಯ ಹತ್ತಿರ ತೂಗಿತು. ಗಿಬ್ಲೆಟ್, ನೀನು ಅದ್ಭುತ, ಅವರಲ್ಲಿ ಒಬ್ಬನು ಕಿರುಚಿದನು. ನಿನ್ನ ಬಾಲ ಎಷ್ಟು ಒಳ್ಳೆಯ ಆಲೋಚನೆ, ಮತ್ತೊಬ್ಬನು ಕೂಗಿದನು. ಹ್ಯಾರಿ ಗಿಬ್ಲೆಟ್ನ ಬಾಲವನ್ನು ಹಿಡಿದುಕೊಂಡು ಸುರಕ್ಷಿತವಾಗಿ ಹತ್ತಿದನು. ಎಲ್ಲರೂ ಒಟ್ಟಿಗೆ ಹರ್ಷಿಸಿದರು. ಹಿಪ್ಲೆಟ್ ಹಿಪ್ಲೆಟ್ ಹಿಪ್ ಫ್ಲಿಜ್ಡ್. ಆ ದಿನದಿಂದ ಮುಂದೆ ಗಿಬ್ಲೆಟ್ ತನ್ನ ಬಾಲದ ಬಗ್ಗೆ ಎಂದಿಗೂ ನಾಚಿಕೆ ಪಡುವುದಿಲ್ಲ. ಅವನು ವಿಶೇಷನಾಗಿದ್ದನು ಮತ್ತು ಅವನು ಇತರರು ಮಾಡಲಾರದನ್ನು ಮಾಡಬಹುದಾಗಿತ್ತು. ಅವರು ಗಿಬ್ಲೆಟ್ನ ಬಾಲವನ್ನು ಮೋಜಿಗಾಗಿ ಬಳಸಲು ಹೊಸ ಹೊಸ ಮಾರ್ಗಗಳನ್ನು ಕೂಡ ಕಂಡುಹಿಡಿದರು. ಉದಾಹರಣೆಗೆ ಜಂಪ್ ರೋಪ್. ಆದ್ದರಿಂದ ನಿಮ್ಮಲ್ಲಿ ಏನಾದರೂ ವಿಭಿನ್ನವಾದದ್ದು ಇದ್ದರೆ ನಾಚಿಕೆ ಪಡುವುದಾಗಲಿ ಅಥವಾ ಹಿಂಜರಿಯಬೇಡಿ. ವಿಭಿನ್ನವಾಗಿರುವುದನ್ನು ಮಾಡಿಸುವ ಆ ಒಂದು ವಿಷಯವು ಇತರರು ಕೆಲಸಗಳನ್ನು ಮಾಡದ ಸುದಿಯ ಬರುವುದನ್ನು ತಿಳಿಯುವುದಿಲ್ಲ. ಕೆಲವೊಮ್ಮೆ ವಿಭಿನ್ನವಾಗಿರುವುದು ಅತ್ಯುತ್ತಮವಾಗಿದೆ. ಗಿಬ್ಲೆಟ್ ಅನ್ನು ಕೇಳಿ.